ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಜನರಿಗೆ ಅಂದ್ರೆ ಯಾರೆಲ್ಲ ಕಂಬಳವನ್ನ ಆಸ್ವಾದಿಸ್ತಾರೆ, ಕಂಬಳ ಪ್ರೇಮಿಗಳಿಗೆ ಒಂದು ದೊಡ್ಡ ಔತಣಕೂಟವನ್ನ ಇಲ್ಲಿ ತಯಾರಿಸಿದ್ದಾರೆ. ನಮ್ಮ ರಕ್ಷಿ ಶಿವರಾಮ್ ನೇತೃತ್ವದಲ್ಲಿ ವೇಣೂರು ಪೆರ್ಮುಡ ಸೂರ್ಯಚಂದ್ರ ಜೋಡುಕರೆ ಕಂಬಳ ನಡೀತಾ ಇದೆ. ಅತ್ಯಂತ ವೈಭವವಾಗಿ 2 ದಿನಗಳ ಕಾಲ ಈ ಒಂದು ಜನಪ್ರಿಯ ಕಂಬಳ ನಡೀಲಿಕ್ಕೆ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗೆ ಇದರ ಸಂಚಾಲಕರಾಗಿರುವಂತಹ ಹಳ್ಳಿ ಮನೆ ಪ್ರವೀಣ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಾವೀಗ ಈ ನದಿಯ ಮುಂದೆ ನಿಂತ್ಕೊಂಡಿದೀವಿ. ಎಂತ ಒಂದು ಅದ್ಭುತವಾದಂತಹ ನದಿ ಇದು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ. ಕಳೆದ ವರ್ಷ ಅದ್ಭುತವಾಗಿ ಬೋಟಿಂಗ್ ಕೂಡ ನಡೆಯಿತು. ಈ ಬಾರಿ ಕೂಡ ಬೋಟಿಂಗ್ ಅನ್ನ ಮಾಡ್ತಾ ಇದ್ರಿ ನಿಮ್ಮ ನೇತೃತ್ವದಲ್ಲಿ. ಹೆಂಗೆ, ಯಾವ ರೀತಿಯ ತಯಾರಿಗಳು ಅಂತ? ಪ್ರಪ್ರಥಮವಾಗಿ ನಮ್ದು ಇದು ಪುಣ್ಯ ಅಂತ ಹೇಳ್ಬೇಕು. ನಮ್ಮ ವೇಣೂರು ಪೆರ್ಮುಡ ಕಂಬಳದ ಕೆರೆಯ ಬದಿಯಲ್ಲೇ ನಮ್ದು ನದಿ ಉಂಟು. ಸೊ ಕಳೆದ ಬಾರಿ ಒಂದು ಪ್ರಯೋಗ ಮಾಡಿದ್ದೆವು ನಾವು. ಇಲ್ಲಿ ನಾವು ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಿ ಒಂದು ಪ್ರಯೋಗ ಮಾಡಿದ್ದೆವು. ಅದರಲ್ಲಿ ಸಕ್ಸಸ್ ಆಯ್ತು. ಸೊ ಬಹಳ ಇಲ್ಲಿ ಬರುವ ಎಲ್ಲ ಪ್ರೇಕ್ಷಕರಿಗೆ ಬಹಳ ಅದು ಇಷ್ಟ ಆಯ್ತು ಬೋಟಿಂಗ್. ಸೊ ಈ ಸಾರಿ ಕೂಡ ನಾವು ಈ ಬೋಟಿಂಗ್ ವ್ಯವಸ್ಥೆ ಮತ್ತೆ ಇನ್ನೊಂದು ಜೆಟ್ಸ್ಕಿಯ ಪ್ರಯೋಗವನ್ನು ಈ ಸರ್ತಿ ಮಾಡ್ಲಿಕ್ಕೆ ಕೂಡ ಇದೆ. ಜೆಟ್ಸ್ಕಿ ಕೂಡ ನಾವು ಹೇಳಿದ್ದೇವೆ, ಅದು ಬರ್ತಾ ಇದೆ. ಸೊ ಅದನ್ನು ಕೂಡ ನಾವು ಪ್ರಯೋಗ ಮಾಡ್ಲಿಕ್ಕೆ ಇದ್ದೇವೆ. ಓಕೆ, ಹಾಗಾದ್ರೆ 2 ದಿನ ಈ ಮನೆಯಲ್ಲೆಲ್ಲ ಕುತ್ಕೊಂಡು ಬೋರ್ ಆಗಿದ್ರೆ ಮಕ್ಕಳನ್ನ ಆರಾಮ್ಸೆ ಇಲ್ಲಿ ಕರ್ಕೊಂಡು ಬರ್ಬೋದು. ಹೌದೌದು. ಫಸ್ಟ್ ಆಫ್ ಆಲ್ ನಾವು ಅವರಿಗೆ ಸೇಫ್ಟಿ ಪ್ರಿಕಾಷನ್ ಫಸ್ಟ್, ಮತ್ತೆ ಬಾಕಿದನ್ನು ಅವರೇ ನೋಡ್ಕೊಳ್ತಾರೆ ಬೋಟಿನವರು. ಸಂಚಾಲಕರಾಗಿದ್ರಿ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾವ ರೀತಿಯ ತಯಾರಿಗಳನ್ನು ಈ ಬಾರಿ ನಡೆಸಿದ್ರಿ? ಏನೆಲ್ಲ ವಿಶೇಷತೆಗಳಿದೆ ಅಂತ? ನನ್ನ ಪ್ರಪ್ರಥಮವಾಗಿ ನಾನು ವೇಣೂರು ಪೆರ್ಮುಡ ಕಂಬಳ ಸಮಿತಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ನನ್ನನ್ನೊಂದು ಸಂಚಾಲಕರಾಗಿ ಮಾಡಿದ್ದಾರೆ. ರಕ್ಷೇಶ್ವರಂ ನೇತೃತ್ವದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಲವು ವರ್ಷಗಳಿಂದ ಮಾಡಿ ಕೊಡ್ತಾ ಬರ್ತಾ ಇದ್ದೇವೆ. ಸೊ ಈ ಬಾರಿ ಕೂಡ ಒಂದು ಹೆಚ್ಚಿನ ಜವಾಬ್ದಾರಿ ನನಗೆ ನೀಡಿದ್ದಾರೆ. ಸೊ ನಾವು ಖಂಡಿತವಾಗ್ಲೂ ಈ ಬಾರಿ ಕೂಡ ನಾವು ಈ ಕಂಬಳವನ್ನು ಯಶಸ್ವಿ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಪ್ರಯತ್ನ ನನ್ನ ಪ್ರಕಾರ ಒಂದು ಆಲ್ಮೋಸ್ಟ್ 90% ಸಕ್ಸಸ್ ಆಗಿದೆ ಅಂತ. ಯಾಕಂದ್ರೆ ನಾಳೆಯಿಂದ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಮತ್ತಷ್ಟು ವಿಶೇಷತೆಗಳನ್ನ ನಾವು ನೋಡೋದಾದ್ರೆ ಈ ಬಾರಿ ನಿಮ್ದೇ ಆಲೋಚನೆಯಲ್ಲಿ ಒಂದು ದೊಡ್ಡ ಮಟ್ಟದ ನಮ್ಮ ಈ ಗ್ರಾಮೀಣ ವಸ್ತುಗಳೇನಿದೆ, ಅದು ಈ ತುಳುನಾಡಿನ ವಸ್ತುಗಳನ್ನ ತೋರಿಸ್ಬೇಕು ಅನ್ನುವಂಥದ್ದನ್ನ ಯೋಚನೆ ಇಟ್ಕೊಂಡು ಒಂದು ವಸ್ತು ಪ್ರದರ್ಶನ ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು. ಏನ್ ಇದ್ರ ವಿಶೇಷತೆ ಅಂತ? ಆಕ್ಚುಲಿ ನೋಡಿ, ನಮ್ಮೊಟ್ಟಿಗಿರುವವರು ಒಬ್ಬ ಯುವ ರಾಜಕಾರಣಿ. ಅವರಿಗೆ ಹೊಸ ಒಂದೊಂದು ಏನು ಐಡಿಯಾಸ್ ಬೇಕು. ಸೊ ಅವರಿಗೆ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡುವುದಾದ್ರೆ ಅಲ್ಲಿ ವಸ್ತುವನ್ನು ಕೊಡಬೇಕು. ಈ ಸಲ ಏನು ಮಾಡೋದಂತ ಕಳೆದ ಬಾರಿ ನಾವು ಇಲ್ಲಿ ಕಾರಂಜಿ ಮಾಡಿದ್ವಿ. ಈ ಸಲ ಅದನ್ನು ನಾವು ಕಾರಂಜಿ ಮಾಡಿದ್ರೆ ಅದು ನಾವು ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಕೋಣಗಳನ್ನು ಇಳಿಯುವ ಸಂದರ್ಭದಲ್ಲಿ ಅದು ಅವರಿಗೆ ಬಹಳ ಡಿಸ್ಟರ್ಬ್ ಆಗ್ತದೆ. ಸೊ ನಾವು ಇದನ್ನು ಈ ಬಾರಿ ಆ ಪ್ಲಾನ್ ಅನ್ನು ಚೇಂಜ್ ಮಾಡಿ ನಮ್ಮ ಹಳೆ ಕಾಲದ ಯಾವ್ದು ವಸ್ತುಗಳು ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗ ಕಂಬಳಕ್ಕೆ ಅದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ಇದೆಲ್ಲ ನಮ್ಮ ಹಳ್ಳಿಯ ಒಂದು ಏನ್ ಹೇಳ್ತಾರೆ ಅದಕ್ಕೆ ಒಂದು ಕ್ರೀಡೆ. ಸೊ ಆ ಟೈಮಲ್ಲಿ ಏನೆಲ್ಲ ನಮ್ಮ ಹಳ್ಳಿಯ ಮನೆಯಲ್ಲಿ ಏನೆಲ್ಲ ಐಟಮ್ಗಳನ್ನು ಯೂಸ್ ಮಾಡ್ತಿದ್ರು ಅಡಿಗೆಗೆ ಮತ್ತೆ ಇತರ ವಿಷಯಗಳಿಗೆ, ಅದನ್ನು ನಾವು ಕಲೆಕ್ಟ್ ಮಾಡಿ ಅದರ ಪ್ರದರ್ಶನ ಮಾಡುವಂತ ಒಂದು ಯೋಚನೆ ಬಂತು. ಸೊ ರಕ್ಷಿತರು ಹೇಳಿದ್ರು ಅದೊಂದು ಮಾಡುವಂತ. ಸೊ ಅದನ್ನು ಮಾಡ್ಲಿಕ್ಕೆ ಈ ಸಲ ಹೊರಟಿದ್ದೇವೆ ನಾವು. ಅವಾಗ ರಕ್ಷಿಶ್ವರಂ ಅವರು ಹೇಳ್ತಾ ಇದ್ರು ಹಳ್ಳಿ ಮನೆಗೆ ಹೋದ್ರೆ ಎಲ್ಲ ವಸ್ತುಗಳು ಅಲ್ಲೂ ಸಿಗುತ್ತೆ ಅಂತ. ಸೊ ಯಾವ ರೀತಿ ಕಲೆಕ್ಷನ್ ಮಾಡ್ಬೇಕನ್ನುವಂತ ಆಸೆ ಅಥವಾ ಒಂದು ಐಡಿಯಾಗಳು ನಿಮಗೆ ಅಂತ? ಆಕ್ಚುಲಿ ನಾನು ಮೊದ್ಲಿಂದ ಕೂಡ ನನಗೆ ಆಂಟಿಕ್ಸ್ ಕಲೆಕ್ಟ್ ಮಾಡುವ ಬಹಳ ಒಂದು ಏನು ಹವ್ಯಾಸ ಇತ್ತು. ಸೊ ನಾನು ನನ್ನ ಹಳ್ಳಿ ಮನೆಯಲ್ಲಿ ತುಂಬಾ ಆಂಟಿಕ್ಸ್ ಗಳನ್ನು ಕಲೆಕ್ಟ್ ಮಾಡಿದ್ದೇನೆ. ಸೊ ಎಲ್ಲ ರೀತಿಯ ಅಂತ ಹೇಳಿದ್ರೆ ಹಳೆಯ ಕಾಲದ ವಸ್ತುಗಳು, ಏನು ಅಡಿಗೆ ಕೊನೆಯಲ್ಲಿ ಏನು ಯೂಸ್ ಮಾಡ್ತಿದ್ರು ಅದು, ಗ್ಯಾಸ್ ಲೈಟ್, ಮತ್ತೆ ನಿಮ್ದು ಈ ಚಿಮಿನಿಯಿಂದ ಹಿಡಿದು ಮತ್ತೆ ಈ ಕಲಸ, ಸೇರು, ಫೋನು, ಮತ್ತೆ ತುಂಬಾ ಇದೆ. ಅದು ಹೇಳಲಿಕ್ಕೆ ಹೋದ್ರೆ 100 ಐಟಮ್ಗಳನ್ನು ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ. ಅದು ಈಗ ಖಾಲಿ ನಮ್ಮ ಹಳ್ಳಿ ಮನೆಗೆ ಬರುವ ಯಾರು ಕಸ್ಟಮರ್ ಮಾತ್ರ ಅದನ್ನು ನೋಡ್ತಿದ್ದಾರೆ. ಇದು ಬಾಕಿಯವರು ಕೂಡ ನೋಡ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ. ಸೊ ಹಾಗಾಗಿ ಈ ಬಾರಿ ಯಾರೆಲ್ಲ ಇಲ್ಲಿಗೆ ಬರ್ತಾರೆ, ಒಂದು ವಸ್ತು ಪ್ರದರ್ಶನವೂ ಇದೆ, ಅದ್ರ ಜೊತೆಗೆ ಇಲ್ಲಿ ಒಳ್ಳೆ ಬೋಟಿಂಗ್ ಕೂಡ ಮಾಡಬಹುದು. ಎಲ್ಲ ವಿಭಿನ್ನತೆಗಳಿಗೆ ಈ ಒಂದು ಸೂರ್ಯಚಂದ್ರ ಏನು ಜೋಡುಕೆರೆ ಕಂಬಳ ಸಾಕ್ಷಿ ಆಗ್ತಾ ಇದೆ ಅಂತ. ಖಂಡಿತ ನೋಡಿ, ವಸ್ತು ಪ್ರದರ್ಶನ ಅಂತ ಹೇಳಿ ನಾವು ಇನ್ನು ದೊಡ್ಡ ಮಟ್ಟದಲ್ಲ, ಏನು ಹಳ್ಳಿಯಲ್ಲಿ ಯೂಸ್ ಮಾಡ್ತಿದ್ದನ್ನು ನಾವು ಈಗ ಪ್ರಯೋಗವಾಗಿ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ನಾವು ಬೆಳ್ತಂಗಡಿಯಲ್ಲಿ ಮಾಡುವಂತ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬೋಟ್ ಕೂಡ ಇಲ್ಲಿ ರೆಡಿ ಇದೆ. ಬೋಟ್ ರೆಡಿ ಇದೆ, ಬಂದಿದೆ. ಇಳಿಸ್ಕೊಂಡ್ರೆ ಸಾಕು, ಮತ್ತೆ ನೀರಲ್ಲಿ ಸ್ಟಾರ್ಟ್ ಮಾಡೋದು. ಪಾಪ ನನ್ನ ಗೆಳೆಯ ಯಾರನ್ನ ಅಂತ ಹೇಳಿ ಬೆಳ್ತಂಗಡಿ ಅವರು ಲಾರಿಯಿಂದ ಹೋಗಿ ಅವರೇ ಹೋಗಿ ಪಾಪ ತಗೊಂಡು ಬಂದಿದ್ದಾರೆ. ನಾನು ಹೇಳಿದೆ, ಕರೆದೆ ಬಾಪ ಇಲ್ಲ ಅಂತ, ಆಚೆ ಓಡಿ ಹೋದ. ಸೊ ಇದೆಲ್ಲ ನೋಡಿ, ಒಳ್ಳೊಳ್ಳೆ ಫ್ರೆಂಡ್ಸ್ ಗಳಿದ್ರೆ ಅದು ಒಳ್ಳೆ ಕೆಲಸಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಓಕೆ, ಕೊನೆಯದಾಗಿ ಯಾವ ರೀತಿಯಾಗಿ ತಯಾರಿಗಳ ಜೊತೆಗೆ ನಮ್ಮ ಈ ಬೆಳ್ತಂಗಡಿ ತಾಲೂಕಿನ ಜನರನ್ನ ಯಾವ ರೀತಿ ಸ್ವಾಗತ ಮಾಡ್ತೀರಿ ಅಂತ? ನೋಡಿ, ಇದೊಂದು ಕಂಬಳ, ಇದೊಂದು ಏನಂತ ಹೇಳಿದ್ರೆ ಬಲಿ ಇವರು ನೋಡಿ ನಮ್ಮೊಟ್ಟಿಗೆಲ್ಲ ಇರುವ
ಎಲ್ಲ ಹುಡುಗರು ಇವರು ನವೀನ್ ಅಂತೇಳಿ. ಓಕೆ. ನಾವು ಎಲ್ಲರೂ ಸೇರಿ ಒಂದು ಟೀಮ್ ತರ ನಾವು ಕೆಲ್ಸ ವರ್ಕ್ ಮಾಡ್ತಾ ಇದ್ದೇವೆ. ನಾವು ಕಂಬಳದಲ್ಲಿ ನಾವು ಯಾರನ್ನು ಇನ್ವೈಟ್ ಮಾಡ್ಬೇಕಂತ ಇಲ್ಲ, ಎಲ್ಲರೂ ದೂರ ದೂರದಿಂದ ಈ ಕಂಬಳ ಕ್ರೀಡೆ ನೋಡ್ಲಿಕ್ಕೆ ಅಂತಾನೆ ಬರ್ತಾರೆ. ಹೌದು. ಆದ್ರೆ ನಾವು ಇಲ್ಲಿ ಪ್ರತಿಯೊಬ್ಬರಿಗೆ ಸಮಾನವಾದಂತ ಒಂದು ಸ್ವಾಗತವನ್ನು ನಾವು ಮಾಡ್ತೇವೆ. ಸ್ವಲ್ಪ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಬರುವಾಗ ಸ್ವಲ್ಪ ಅವರಿಗೆ ಹೌದು. ವಿಭಿನ್ನ ರೀತಿಯ ಒಂದು ಸ್ವಾಗತವನ್ನು ನಾವು ಮಾಡ್ತೇವೆ. ಖಂಡಿತ. ಅದರ್ವೈಸ್ ಎಲ್ರಿಗೆ ನಾವು ಸಮಾನವಾದ ಸ್ವಾಗತವನ್ನು ನಾವು ಇಲ್ಲಿ ಮಾಡ್ತೇವೆ. ಓಕೆ. ಬೇರೆ ಏನಾದರೂ ತಯಾರಿಗಳ ಬಗ್ಗೆ ಮಾತನಾಡೋದಾದ್ರೆ ಅಂಗಡಿಗಳಾಗಿರ್ಬೋದು, ಬೇರೆ ಬೇರೆ ಇದ್ರ ಬಗ್ಗೆ ಆಗಿರ್ಬೋದು, ನಮ್ಮ ಕೆರೆಗಳ ಬಗ್ಗೆ ಆಗಿರ್ಬೋದು, ಏನೆಲ್ಲ ಬೇರೆ ಬೇರೆ ತಯಾರಿಗಳು ನಡೀತಾ ಇದೆ? ನೋಡಿ, ನಮ್ಗೆ ಇಲ್ಲಿ ಪ್ರಪ್ರಥಮವಾಗಿ ಒಂದು ನದಿ ಇದೆ. ಆದ್ರೆ ನಾವು ಇಲ್ಲಿ ಏನು ಆಹಾರಕ್ಕೆ ಬೇಕಾದ ನೀರನ್ನು ನಾವು ಬಾವಿಯಿಂದಲೇ ಯೂಸ್ ಮಾಡ್ತೇವೆ. ಸೊ ನಾವು ಕೆರೆಯ ನೀರನ್ನು ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಇಲ್ಲಿ ಬಾವಿ ವ್ಯವಸ್ಥೆ ಇದೆ. ನೋಡಿ, ಇಲ್ಲಿ ಹೋಟ್ಲ್ ಇದೆ, ಬಹಳ ಒಂದು ಅಚ್ಚುಕಟ್ಟಾಗಿ ಹೋಟ್ಲನ್ನು ಹಲವು ವರ್ಷಗಳಿಂದ ಅವ್ರು ನಡೆಸ್ತಾ ಬಂದಿದ್ದಾರೆ. ಹೌದು, ವೆಜ್ ಹೋಟ್ಲ್ ಇದೆ. ಆ ಕಡೆಯಿಂದ ಆ ಬದಿಗೆಲ್ಲ ನಾನ್ ವೆಜ್ ಹೋಟ್ಲುಗಳು ಇದೆ. ಮತ್ತೆ ಈ ಕಬ್ಬು ಜ್ಯೂಸು, ಮತ್ತೆ ಈ ಸೋಡಾ ಸರ್ಬತ್ತು, ಮತ್ತೆ ವಿವಿಧ ರೀತಿಯ ಆಹಾರ ಒದಗಿಸುವ ಒಂದು ಕಾರ್ಯ ಕೂಡ ಅಲ್ಲಿ ನಡೀತಿದೆ. ಏನ್ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ? ಈ ಒಂದು ದೊಡ್ಡ ಕಾರ್ಯಕ್ರಮದ ಸಂಚಾಲಕರಾಗಿದ್ರಿ, ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರಿ ಈ ಸಂದರ್ಭದಲ್ಲಿ. ಅಫ್ಕೋರ್ಸ್ ನಮ್ಗೆ ಖುಷಿ ಆಗ್ತಿದೆ. ಒಂದು ಜವಾಬ್ದಾರಿ ಕೊಟ್ಟದನ್ನು ನಾವು ನಿಭಾಯಿಸಿದ್ದೇವೆ. ನಾನು ಒಬ್ಬ ಅಲ್ಲ, ನನ್ನ ಟೀಮಲ್ಲಿ ತುಂಬಾ ಜನ ಇದ್ದಾರೆ. ನವೀನ್ರು ಇದ್ದಾರೆ, ಪ್ರಶಾಂತ್ರು ಇದ್ದಾರೆ, ಮತ್ತೆ ನಮ್ಮ ವಿನಯ್ ಇದ್ದಾರೆ. ಸೊ ತುಂಬಾ ಜನ ನಾವೆಲ್ಲ ಸೇರಿ ನಾವು ಈ ಏನು ಈ ಕಂಬಳವನ್ನು ಬಹಳ ಅದ್ದೂರಿಯಿಂದ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅಜರ್ ಅಂತ ಇದ್ದ, ಎಲ್ಲ ಫ್ಲೆಕ್ಸ್ ಇದ್ದು ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದೆವು. ಇವತ್ತು ಪೆರ್ನಲ್ ಆದ ಕಾರಣ ಅವ್ರು ಇಲ್ಲಿ ಇಲ್ಲ. ನಾನು ಹೆಸರು ಹೇಳಲಿಕ್ಕೆ ಹೋದ್ರೆ ತುಂಬಾ ಜನ ಇದ್ದಾರೆ, ಆದ್ರೆ ಎಲ್ಲರೂ ಸೇರಿ ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ. ನಿಮ್ ಜೊತೆಗೆ ನಾವು ಕೂಡ 2 ದಿನ ಇದ್ವಿ. ಈ ಒಂದು ಹಬ್ಬವನ್ನ, ವೈಭವದ ಹಬ್ಬವನ್ನ ನಾವು ಕೂಡ ಕಣ್ತುಂಬಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ. ಖಂಡಿತ. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು, ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ, 1 ಗಂಟೆ, 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.